ನಮಸ್ಕಾರ. ಚಾನೆಲ್ 9 ನ್ಯೂಸ್ಗೆ ಸ್ವಾಗತ. ನಾನು ಹೇಮಾ ಜಯರಾಮ್. ಮುಖ್ಯಾಂಶಗಳು. ಸೋರುತಿಹುದು ಮನೆಯ ಮಾಳಿಗೆ, ಈಡೇರಲೇ ಇಲ್ಲ ಕೊರಗ ಕುಟುಂಬಗಳ ಆಶಾ ಮಳಿಗೆ, ಮೂರ ನಿವಾಸಿಗಳೇ ಇಲ್ಲಿ ಬೀದಿಗೆ. ಪಶ್ಚಿಮ ಘಟ್ಟಗಳಲ್ಲಿ ಇನ್ನಿಲ್ಲ ಜಲವಿದ್ಯುತ್ ಘಟಕ, ಹಸಿರಾಗಿಯೇ ಉಳಿಯಲಿದೆ ಬೆಟ್ಟಗುಡ್ಡಗಳ ಲೋಕ, ಜೀವ ವೈವಿಧ್ಯಗಳ ಬಾಳ್ವೆ ಇಲ್ಲಿ ನಿರ್ಣಾಯಕ. ಈಡೇರಿತು ಅಂಗವಿಕಲರ ಕನಸು, ಕೊಕ್ಕಡದಲ್ಲಿ ಆರಂಭಗೊಂಡಿತ್ತು ಪುನರ್ವಸತಿ ಹೊಸತು, ಇದು ಎಂಡೋಸಲ್ಫಾನ್ ಸಂತ್ರಸ್ತರ ಹೋರಾಟದ ಯಶಸ್ಸು. ಇದು ತೂಗಾಡುತ್ತಿರುವ ತೂಗು ಸೇತುವೆಯ ಕತೆ, ಇಲ್ಲಿ ನೇತಾಡುತ್ತಲೇ ಸಾಗಬೇಕು ಜನತೆ, ಊರು ಪಂಜ ಕಾಡು ಪಂಜಕ್ಕಿದೆ ಸಂಪರ್ಕದ ಕೊರತೆ. ವಾರ್ತೆಗಳ ವಿವರ. ರಾಜ್ಯ ಸರ್ಕಾರಕ್ಕೆ ಎಂಡೋಸಲ್ಫಾನ್ ಕೀಟನಾಶಕವನ್ನು ತಾತ್ಕಾಲಿಕವಾಗಿ ನಿಷೇಧ ಮಾಡುವ ಅಧಿಕಾರ ಮಾತ್ರವಿದ್ದು, ಮುಖ್ಯಮಂತ್ರಿಗಳು ಈ ಕುರಿತು ಕೇಂದ್ರಕ್ಕೆ ಪತ್ರ ಬರೆದು ಶಾಶ್ವತವಾಗಿ ನಿಷೇಧಿಸುವಂತೆ ಒತ್ತಾಯಿಸಿದರೂ ಕೇಂದ್ರ ಮಾತ್ರ ಈ ಕುರಿತು ಯಾವುದೇ ಸ್ಪಷ್ಟ ಉತ್ತರ ನೀಡುತ್ತಿಲ್ಲ ಎಂದು ಇಂಧನ ಸಚಿವೆ ಶೋಭಾ ಕರಂದ್ಲಾಜೆ ಆರೋಪಿಸಿದರು. ಬೆಳ್ತಂಗಡಿಯ ಕೊಕ್ಕಡದಲ್ಲಿ ಅಂಗವಿಕಲರ ಪುನರ್ವಸತಿ ಕೇಂದ್ರದ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ ಅವರು ಸುದ್ದಿಗಾರರ ಜೊತೆ ಮಾತನಾಡಿದರು. ರಾಜ್ಯ ಸಚಿವ ಸಂಪುಟವು ಈಗಾಗಲೇ 2 ಬಾರಿ ಎಂಡೋಸಲ್ಫಾನ್ ಅನ್ನು ರಾಜ್ಯದಲ್ಲಿ ನಿಷೇಧಿಸಿದ್ದು, ಇದರ ಅವಧಿ ಕೇವಲ 3 ತಿಂಗಳುಗಳಿಗೆ ಸೀಮಿತವಾಗಿದೆ. ಶಾಶ್ವತವಾಗಿ ನಿಷೇಧಿಸುವ ಅಧಿಕಾರ ಕೇಂದ್ರದ ವ್ಯಾಪ್ತಿಗೆ ಒಳಪಟ್ಟಿದ್ದು, ಈ ಬಗ್ಗೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಪ್ರಧಾನಮಂತ್ರಿಗೆ ಪತ್ರ ಬರೆದು ವಿನಂತಿಸಿದ್ದರೂ ಕೇಂದ್ರ ಮಾತ್ರ ಈ ಬಗ್ಗೆ ಯಾವುದೇ ತೀರ್ಮಾನ ಕೈಗೊಳ್ಳದಿರುವುದು ಕೇಂದ್ರ ಎಂಡೋಸಲ್ಫಾನ್ ಲಾಭಿಗೆ ಮಣಿದಿದೆ ಎನ್ನುವುದಕ್ಕೆ ನಿದರ್ಶನ ಎಂದರು. ದಕ್ಷಿಣ ಕನ್ನಡ ಜಿಲ್ಲೆಯ ಪಟ್ರಮೆ, ಕೊಕ್ಕಡ ಹಾಗೂ ಆಲಂಗಾರು ಪ್ರದೇಶಗಳಲ್ಲಿ ಎಂಡೋಸಲ್ಫಾನ್ ಪೀಡಿತರ ಸಂಖ್ಯೆ ಹೆಚ್ಚಾಗಿದ್ದು, ಜಿಲ್ಲೆಯ ಇತರೆಡೆಯೂ ಇರುವ ಈ ಕೀಟನಾಶಕದ ಬಾಧಿತರನ್ನು ಗುರುತಿಸುವ ಕಾರ್ಯವನ್ನು ಅಗತ್ಯ ಬಿದ್ದರೆ ಮಾಡಲಾಗುವುದು ಎಂದರು. ರಾಜ್ಯ ಸರ್ಕಾರವನ್ನು ಟೀಕಿಸುವ ವಿರೋಧ ಪಕ್ಷಗಳಿಗೆ ದೇವರು ಒಳ್ಳೆಯ ಬುದ್ಧಿಯನ್ನು ನೀಡಲಿ. ಇವರು ರಾಜ್ಯ ಸರ್ಕಾರವನ್ನು 3 ವರ್ಷಗಳ ಕಾಲ ಆಡಳಿತ ಮಾಡಲು ಬಿಡಲಿ. ಬಳಿಕ ಜನತೆಯೇ ನಿರ್ಧರಿಸುತ್ತಾರೆ ಯಾರು ಒಳ್ಳೆಯವರು ಎನ್ನುವ ಕಿವಿ ಮಾತನ್ನು ಅವರು ಇದೇ ಸಂದರ್ಭದಲ್ಲಿ ತಿಳಿಸಿದರು. ಇಡೀ ಪ್ರಪಂಚದಲ್ಲಿ ನಿಷೇಧ ಆಗ್ತಾ ಇದೆ. ಸುಮಾರು 90ರಷ್ಟು ದೇಶಗಳು ಎಂಡೋಸಲ್ಫಾನ್ ಅನ್ನು ನಿಷೇಧ ಮಾಡಿದ್ದಾವೆ. ಈ ದೇಶಗಳು ಯಾರು ಮೂರ್ಖರಲ್ಲ. ಅವರು ವಿದೇಶದಲ್ಲಿ ಎಲ್ಲವನ್ನ ಅಭ್ಯಾಸ ಮಾಡಿ ಇದರಿಂದ ಆಗುವಂತ ಒಳ್ಳೆಯದೇನು ಕೆಟ್ಟದೇನು ಅನ್ನುವಂಥದ್ದನ್ನು ಅಭ್ಯಾಸ ಮಾಡಿ ಅವರು ನಿಷೇಧವನ್ನು ಮಾಡಿದ್ದಾರೆ. ಇವತ್ತು ಅಂತಾರಾಷ್ಟ್ರೀಯ ಒಂದು ಸಭೆಗಳಲ್ಲಿ ಭಾರತ ಎಂಡೋಸಲ್ಫಾನ್ನ ಪರವಾಗಿರುವಂಥದ್ದು, ಯಾವುದೋ ಎಂಡೋಸಲ್ಫಾನ್ ಲಾಬಿಗೆ ನಾವು ಒಳಗಾಗ್ತೀವಿ ಅನ್ನುವಂಥದ್ದು ಸ್ಪಷ್ಟ ಸೂಚನೆಯಾಗಿದೆ. ಕರ್ನಾಟಕ ಮತ್ತು ಕೇರಳ ರಾಜ್ಯ ಅತ್ಯಂತ ಹೆಚ್ಚು ಎಂಡೋಸಲ್ಫಾನ್ ಪೀಡಿತರಿಂದ ತೊಂದರೆಗೊಳಗಾದಂಥ ರಾಜ್ಯ. ಕೇಂದ್ರ ಸರ್ಕಾರ ಇವತ್ತು ಯಾವ ಟೀ ಬೆಳೆಗೆ, ಚಹಾ ಬೆಳೆಗೆ ವೆಸ್ಟ್ ಬೆಂಗಾಲಲ್ಲಿ ಎಂಡೋಸಲ್ಫಾನ್ ಅನ್ನು ಸಿಂಪಡಣೆ ಮಾಡ್ತಾರೆ, ಯಾವ ರೈತರು ಹರಿಯಾಣ ಮತ್ತು ಪಂಜಾಬಲ್ಲಿ ಎಂಡೋಸಲ್ಫಾನ್ ಅನ್ನು ಸಿಂಪಡಣೆ ಮಾಡ್ತಾರೆ, ಒರಿಸ್ಸಾದಲ್ಲಿ ಎಂಡೋಸಲ್ಫಾನ್ ಸಿಂಪಡಣೆ ಮಾಡ್ತಾರೆ, ಹಾಗೆ ಕರ್ನಾಟಕ ಮತ್ತು ಕೇರಳ ರಾಜ್ಯ, ಈ ಎಲ್ಲ ರಾಜ್ಯಗಳ ಒಂದು ಸಮೀಕ್ಷೆಯನ್ನು ಮಾಡಬೇಕು, ವೈಜ್ಞಾನಿಕವಾದಂಥ ವರದಿಯನ್ನು ತರಿಸಿಕೊಳ್ಬೇಕು. ಇದರ ಆಧಾರದಲ್ಲಿ ಎಂಡೋಸಲ್ಫಾನಿಂದ ಎಲ್ಲ ಪಕ್ಷಾತೀತವಾಗಿ ಮತ್ತು ಯಾವುದೇ ಪೂರ್ವಾಗ್ರಹ ಇಲ್ಲದೆ ಎಂಡೋಸಲ್ಫಾನಿಂದ ಆಗುವಂಥ ಲಾಭ ಏನು ಮತ್ತು ನಷ್ಟ ಏನು ಅನ್ನೋಂಥದ್ದನ್ನು ಅಭ್ಯಾಸ ಮಾಡಿ ಇವತ್ತು ವರದಿಯನ್ನು ತರಿಸಿಕೊಂಡು ಎಂಡೋಸಲ್ಫಾನ್ ಅನ್ನು ಬ್ಯಾನ್ ಮಾಡಬೇಕು ಅನ್ನುವಂಥ ಒಂದು ಅಪೇಕ್ಷೆಯನ್ನು ನಾವು ವ್ಯಕ್ತಪಡಿಸಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಯವರು ಕೇಂದ್ರದ ಸಚಿವರಿಗೆ ಮತ್ತು ಪ್ರಧಾನಿಯವರಿಗೆ ಪತ್ರವನ್ನು ಬರೆದಿದ್ದಾರೆ. ನಮಗೆ ಶಾಶ್ವತವಾಗಿ ಎಂಡೋಸಲ್ಫಾನ್ ಅನ್ನು ನಿಷೇಧ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಆದರೆ ಇವತ್ತಿನ ತನಕ ನಮಗೆ ಯಾವುದೇ ರೀತಿಯ ಸೂಚನೆ ಅಲ್ಲಿಂದ ಬಂದಿಲ್ಲ. ಆದರೆ ಕರ್ನಾಟಕ ರಾಜ್ಯ ಸರ್ಕಾರ 2 ಬಾರಿ ನಮ್ಮ ಸಚಿವ ಸಂಪುಟದ ಸಭೆಯಲ್ಲಿ ಎಂಡೋಸಲ್ಫಾನ್ ಅನ್ನು ನಿಷೇಧ ಮಾಡುವಂಥ ಒಂದು ನಿರ್ಧಾರವನ್ನು ತಗೊಂಡಿದೆ. ಈ ನಿರ್ಧಾರ ಅಚಲವಾಗಿರುತ್ತೆ ಮತ್ತು ಇದು ಮುಂದುವರಿಯುತ್ತೆ. ರಾಜ್ಯದ ಅಭಿವೃದ್ಧಿ ಆಗಬೇಕು. ಕೇವಲ ಇನ್ನು 2 ವರ್ಷ ಇದೆ. 2 ವರ್ಷ ವಿರೋಧ ಪಕ್ಷ ತಡ್ಕೊಳ್ಳಿ, ಆಮೇಲೆ ಜನರ ಬಳಿಗೆ ಎಲ್ಲರೂ ಸೇರಿ ಹೋಗೋಣ. ಜನ ನಿರ್ಧಾರ ಮಾಡಲಿ ಯಾರು ಒಳ್ಳೆಯದು ಯಾರು ಕೆಟ್ಟದು, ಯಾರು ಮಾಡಿದ್ದಾರೆ ಯಾರು ಮಾಡಿಲ್ಲ ಅನ್ನುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯ ಕೊಕ್ಕಡದಲ್ಲಿ ಅಂಗವಿಕಲರಿಗಾಗಿ ಶಾಶ್ವತ ಹಾಗೂ ಸುಸಜ್ಜಿತ ಪುನರ್ವಸತಿ ಕೇಂದ್ರಕ್ಕೆ ಬೇಕಾಗುವ ಎಲ್ಲ ಸಹಕಾರಗಳನ್ನು ನೀಡಲು ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ಇಂಧನ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಕೊಕ್ಕಡದಲ್ಲಿ ಅಂಗವಿಕಲರಿಗಾಗಿ ನಿರ್ಮಾಣಗೊಂಡ ತಾತ್ಕಾಲಿಕ ಪುನರ್ವಸತಿ ಕೇಂದ್ರಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು.
ಜಿಲ್ಲಾಡಳಿತ ಶಾಶ್ವತ ಹಾಗೂ ಸುಸಜ್ಜಿತ ಪುನರ್ವಸತಿ ಕೇಂದ್ರಕ್ಕೆ ಈಗಾಗಲೇ ಸ್ಥಳವನ್ನು ಗುರುತಿಸಿದ್ದು ಇದಕ್ಕಾಗಿ 70 ಲಕ್ಷ ರೂಪಾಯಿಗಳ ಯೋಜನೆಯನ್ನು ತಯಾರಿಸಿದೆ ಎಂದ ಅವರು, ಇದನ್ನು ಆದಷ್ಟು ಬೇಗನೆ ಕೈಗೆತ್ತಿಕೊಳ್ಳಲು ರಾಜ್ಯ ಸರ್ಕಾರ ಬದ್ಧವಾಗಿದೆ. ಈ ಪುನರ್ವಸತಿ ಕೇಂದ್ರವು ಕೇವಲ ಎಂಡೋಸಲ್ಫಾನ್ನಿಂದ ಸಂತ್ರಸ್ತರಾದ ಕುಟುಂಬಗಳಿಗೆ ಮಾತ್ರವಲ್ಲದೆ ಜಿಲ್ಲೆಯಲ್ಲಿರುವ ಎಲ್ಲ ಅಂಗವಿಕಲರಿಗೂ ಇಲ್ಲಿ ಅವಕಾಶ ಕಲ್ಪಿಸಲಾಗುವುದು ಎಂದರು. ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಜೆ ಪಾಲೆಮಾರ್, ರಾಜ್ಯ ಅಂಗವಿಕಲ ಇಲಾಖೆಯ ಆಯುಕ್ತ ರಾಜಣ್ಣ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಾನು ಇದನ್ನು ಒಪ್ಕೊಳ್ಳಲ್ಲ. ಅವತ್ತೇ ನಮ್ಮ ಅಪೇಕ್ಷೆ ಇತ್ತು. ಯಾಕಂದ್ರೆ ಈ ಭಾಗದಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವಿಶೇಷವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಹಾಗೆಯೇ ಸರ್ಕಾರದ ವ್ಯವಸ್ಥೆಯಲ್ಲೇ ಇಷ್ಟೊಂದು ಹಳ್ಳಿಯ ಪ್ರದೇಶಕ್ಕೆ ಬಂದು ಈ ಒಂದು ವ್ಯವಸ್ಥೆ ಯಶಸ್ವಿ ಆಗುತ್ತೋ ಇಲ್ಲ ಅನ್ನುವಂಥ ಪರಿಣಾಮ ನೀಡುವಂತಹ ಸಂದರ್ಭದಲ್ಲಿ ವೀರೇಂದ್ರ ಹೆಗ್ಗಡೆಯವರಿಗೆ ಇದನ್ನ ಜವಾಬ್ದಾರಿಯನ್ನ ವಹಿಸಬೇಕು ಅನ್ನೋದನ್ನ ಕೇಳಿಕೊಂಡಾಗ ಅವತ್ತವರು ಒಪ್ಕೊಂಡು ಇವತ್ತು ಈ ಪುನರ್ವಸತಿ ಕೇಂದ್ರವನ್ನ ಆರಂಭ ಮಾಡೋದಕ್ಕೆ ಮೊನ್ನೆಯವರು ಈ ಜಾಗವನ್ನ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಇದು ಏನೇನು ಮಾಡಬೇಕು ಅನ್ನುವಂಥ ಸಲಹೆ ಸೂಚನೆಗಳನ್ನ ಕೊಟ್ಟು ಹೋಗಿದ್ದಾರೆ. ಅವರ ನೇತೃತ್ವದಲ್ಲಿ ಈ ಪುನರ್ವಸತಿ ಕೇಂದ್ರ ಯಶಸ್ವಿ ಆಗುತ್ತೆ ಅನ್ನುವಂಥ ವಿಶ್ವಾಸ ಇವತ್ತು ನಮಗಿದೆ. ಇದೊಂದು ಶಾಶ್ವತವಾದ ಪುನರ್ವಸತಿ ಕೇಂದ್ರ ಆಗಬೇಕು. ಸಹಜವಾಗಿ ಇಲ್ಲಿ ಇನ್ನೂ ಹೆಚ್ಚು ಮಕ್ಕಳು ಬಂದ್ರೆ ಸುಮಾರು 204 ಜನ ಅಂಗವಿಕಲರಿದ್ದಾರೆ. ಆದರೆ ಈಗ ಬರ್ತಾ ಇರೋದು 93 ಜನ. ಉಳಿದಂತೆ ಹೆಚ್ಚು ಜನ ಇಲ್ಲಿಗೆ ಬಂದರೆ ಈ ವಸತಿ ಕೊಡುವಂಥದ್ದು, ಅವರಿಗೆ ವ್ಯವಸ್ಥೆ ಮಾಡುವಂಥದ್ದು ಸಹಜವಾಗಿ ಕಷ್ಟ ಆಗುತ್ತೆ. ಅದಕ್ಕಾಗಿ ಎಸಿ ಅವರು ಇವತ್ತು ಈಗಾಗಲೇ 10 ಸೆನ್ಸ್ ಜಾಗವನ್ನು ಇಲ್ಲೇ ಪಕ್ಕದಲ್ಲಿ ಆಸ್ಪತ್ರೆ ಪಕ್ಕದಲ್ಲಿ ಗುರುತು ಮಾಡಿದ್ದಾರೆ. ಅದಕ್ಕೆ 70 ಲಕ್ಷ ರೂಪಾಯಿಗಳ ಎಸ್ಟಿಮೇಟ್ ಕೂಡ ಮಾಡಿದ್ದಾರೆ. ಈ ವರ್ಷದಲ್ಲಿ ಆ 70 ಲಕ್ಷ ರೂಪಾಯಿಗಳ ಬಿಡುಗಡೆ ಮಾಡಿ ಅಲ್ಲಿ ಶಾಶ್ವತವಾದ ಒಂದು ಪುನರ್ವಸತಿ ಕೇಂದ್ರ ಆಗುವ ರೀತಿಯಲ್ಲಿ ಸರ್ಕಾರ ಪ್ರಯತ್ನ ಮಾಡುತ್ತೆ ಅನ್ನುವಂಥ ಒಂದು ಸರ್ಕಾರದ ಪ್ರಯತ್ನ. ಸರ್ಕಾರದ ಇವತ್ತು ಬಹುಶಃ 30 ಲಕ್ಷಕ್ಕೂ ಹೆಚ್ಚು ಖರ್ಚು ಮಾಡಿ ಪಾಲನಾ ಕೇಂದ್ರವನ್ನು ನಾವು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಈ ಪಾಲನಾ ಕೇಂದ್ರ ಬಹುಶಃ ಈ ಹಿಂದೆ ಆಗಬೇಕು. ಇವತ್ತು ಬಹಳ ಜನ ಪ್ರತಿಭಟನೆ ಮಾಡುವುದು, ಮನವಿ ಕೊಡ್ಬೋದು. ಆದರೆ ನಾನು ಹೇಳುವುದು 80ನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿದೆ. ರೋಗ ಉಲ್ಬಣ ಅಂತದ್ದು ಗೊತ್ತಾಗಿದೆ 15 ವರ್ಷಕ್ಕೂ ಹಿಂದೆ. ಆದರೆ ಯಾವುದೇ ಸರ್ಕಾರ ಇದರಿಂದ ನೋಡಿ ಬೇಕಾದಷ್ಟು ಜನ ಇವತ್ತು ಪ್ರಯತ್ನ ಪಟ್ಟಿದ್ದಾರೆ ಇವರು. ಅದನ್ನೇ ಇವತ್ತು ಅರ್ಥದ್ದು ನಿಜವಾಗಿ ಹೇಳುತ್ತಿದ್ರೆ ನಾನು ಶ್ರೀಮತಿ ಕುಮಾರಿ ಶೋಭಾ ಕರಂದ್ಲಾಜೆ ಅವರ ಪ್ರಯತ್ನ ಇವತ್ತು ಸಫಲ ಆಗಿದೆ. ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದದ್ರಿಂದ ಕರಂದ್ಲಾಜೆಯವರು ಪಶ್ಚಿಮ ಘಟ್ಟಗಳನ್ನು ಉಳಿಸುವ ಉದ್ದೇಶದಿಂದ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಜಲವಿದ್ಯುತ್ ಘಟಕಕ್ಕೆ ಅನುಮತಿ ನೀಡಲಾಗುವುದಿಲ್ಲ ಎಂದು ರಾಜ್ಯ ಇಂಧನ ಸಚಿವೆ ಶೋಭಾ ಕರಂದ್ಲಾಜೆ ತಿಳಿಸಿದರು. ಪುತ್ತೂರಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಪಶ್ಚಿಮ ಘಟ್ಟಗಳಲ್ಲಿ ತಲೆ ಎತ್ತುತ್ತಿರುವ ಜಲವಿದ್ಯುತ್ ಘಟಕಗಳಿಂದಾಗಿ ಪಶ್ಚಿಮ ಘಟ್ಟಗಳಿಗೆ ತೊಂದರೆಯಾಗುತ್ತಿದೆ ಎನ್ನುವ ಉದ್ದೇಶದಿಂದ ಈ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡಿದೆ ಎಂದರು. ಸರ್ಕಾರಿ ಜಲವಿದ್ಯುತ್ ಘಟಕಗಳು ಈ ನಿರ್ಬಂಧದಿಂದ ಮುಕ್ತವಾಗಲಿದೆ ಎಂದು ಅವರು ತಿಳಿಸಿದರು. ರಾಜ್ಯದಲ್ಲಿ ವಿದ್ಯುತ್ ಪೂರೈಕೆಯನ್ನು ಸಮರ್ಪಕವಾಗಿ ಕಲ್ಪಿಸುವ ಉದ್ದೇಶದಿಂದ 1500 ಕೋಟಿ ರೂಪಾಯಿಗಳನ್ನು ಇದಕ್ಕಾಗಿ ವೆಚ್ಚ ಮಾಡಲಾಗುವುದು. ಈ ಹಣವನ್ನು ರಾಜ್ಯದಲ್ಲಿ 167 ಹೊಸ ಸ್ಟೇಷನ್ಗಳು ಹಾಗೂ ಹೊಸ ವಿದ್ಯುತ್ ಲೈನ್ಗಳನ್ನು ಅಳವಡಿಸಲು ಬಳಸಲಾಗುವುದು ಎಂದರು. ರಾಜ್ಯದಲ್ಲಿ ಒಟ್ಟು 72 ಲಕ್ಷ ಗ್ಯಾಸ್ ಕನೆಕ್ಷನ್ಗಳಿದ್ದರೂ ಇವುಗಳಲ್ಲಿ 20 ಲಕ್ಷದಷ್ಟು ಗ್ಯಾಸ್ ಕನೆಕ್ಷನ್ ಪಡೆದ ಗ್ರಾಹಕರು ಸರ್ಕಾರದ ನಿಯಮಗಳಿಗೆ ಬದ್ಧರಾಗದ ಹಿನ್ನೆಲೆಯಲ್ಲಿ ಈ ಕನೆಕ್ಷನ್ಗಳನ್ನು ರದ್ದುಗೊಳಿಸಿ ಹೊಸದಾಗಿ ಅರ್ಜಿ ಸಲ್ಲಿಸಿದವರಿಗೆ ಇವುಗಳನ್ನು ಪೂರೈಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಇದೇ ಸಂದರ್ಭದಲ್ಲಿ ತಿಳಿಸಿದರು. ನಮ್ಮ ರಾಜ್ಯದ ಗ್ರಿಡ್ಗೆ ಸುಮಾರು 1500 ಮೆಗಾವಾಟ್ ವಿದ್ಯುತ್ ಶಕ್ತಿ ಹೆಚ್ಚುವರಿಯಾಗಿ ಸೇರ್ಪಡೆ ಆಗುತ್ತೆ. ಆದರೆ ಒಂದು ದುರಾದೃಷ್ಟ ಅಂದರೆ ನಮ್ಮ ವಿದ್ಯುತ್ತನ್ನು ಪೂರೈಕೆ ಮಾಡಲಿಕ್ಕೆ ಬೇಕಾದಂಥ ಲೈನ್ಗಳು ಮತ್ತು ಸ್ಟೇಷನ್ಗಳ ಕೊರತೆ ನಮ್ಮ ರಾಜ್ಯದಲ್ಲಿ ಇದೆ. ಅದಕ್ಕಾಗಿ ಸುಮಾರು 1500 ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಸಾರಿ ನಾವು 167 210, 220, 110 ಮತ್ತು 66 ಕೆವಿಗಳನ್ನು ನಮ್ಮ ರಾಜ್ಯದಲ್ಲಿ ನಾವು ಮಾಡ್ತಾ ಇದ್ದೀವಿ.
ಮತ್ತು ಬಹಳ ದೊಡ್ಡ ಪ್ರಮಾಣದ ಸುಮಾರು 1,000 ಕೋಟಿ ಖರ್ಚು ಮಾಡಿ ಲೈನ್ಗಳನ್ನು ಇಂಪ್ರೂವ್ಮೆಂಟ್ಗಾಗಿ ನಾವು ತಗೊಂಡಿದ್ದೀವಿ. ಲೈನ್ಗಳು ಮತ್ತು ಸ್ಟೇಷನ್ಗಳು ಹೊಸದಾಗಿ ಬಂದರೆ ನಾವು ಹೊಸದಾಗಿ ನಮ್ಮ ಗ್ರಿಡ್ಗೆ ಬರುವಂಥ ವಿದ್ಯುತ್ ಶಕ್ತಿಯನ್ನು ರೈತರಿಗೆ ಪೂರೈಕೆ ಮಾಡೋಕ್ಕೆ ನಮಗೆ ಅನುಕೂಲ ಆಗುತ್ತೆ. ಇಲ್ಲದೆ ಹೋದರೆ ಎಷ್ಟು ವಿದ್ಯುತ್ ಇದ್ದರೂ ಕೂಡ ಇವತ್ತು ನಮ್ಮ ಹತ್ರ ವಿದ್ಯುತ್ ಇದೆ, ಆದರೆ ಬಹಳಷ್ಟು ಜಿಲ್ಲೆಗಳಿಗೆ ನಮ್ಮಲ್ಲಿರುವಂಥ ವಿದ್ಯುತ್ತನ್ನು ಪೂರೈಕೆ ಮಾಡುವಂಥ ಶಕ್ತಿ ಇವತ್ತು ನಮ್ಮ ಸ್ಟೇಷನ್ಗಳಿಗೆ, ಅದನ್ನು ಅಭಿವೃದ್ಧಿಪಡಿಸುವಂಥ ಕೆಲಸ ಈ ವರ್ಷದಲ್ಲಿ ನಾವು ಮಾಡ್ತೀವಿ. ಪುತ್ತೂರು ತಾಲೂಕಿನ ಸವಣೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಜ್ಯ ಪ್ರಶಸ್ತಿ ವಿಜೇತ ಸವಣೂರು ಯುವಕ ಮಂಡಲದ ಕೀಲಿಕೈಯನ್ನು ಗ್ರಾಮ ಪಂಚಾಯತ್ಗೆ ನೀಡಬೇಕು ಎನ್ನುವ ಆದೇಶವನ್ನು ವಿರೋಧಿಸಿ ವಿವಿಧ ಸಂಸ್ಥೆಗಳು ಸವಣೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ಯುವಕ ಮಂಡಲವು 1991ರಿಂದ ತನ್ನ ಸ್ವಂತ ಜಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಎಲ್ಲ ಜಾತಿ ಧರ್ಮಗಳನ್ನು ಒಂದುಗೂಡಿಸಿ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದೆ. ಇದನ್ನು ಸಹಿಸದ ಕೆಲವು ವ್ಯಕ್ತಿಗಳ ಕುಮ್ಮಕ್ಕಿಗೆ ಕಿವಿಗೊಟ್ಟು ಪುತ್ತೂರು ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಯುವಕ ಮಂಡಲದ ಕೀಲಿಕೈಯನ್ನು ಪಂಚಾಯತ್ಗೆ ಹಸ್ತಾಂತರಿಸಬೇಕೆಂಬ ಆದೇಶವು ಕಾನೂನು ಬಾಹಿರವಾದುದೆಂದು ಪ್ರತಿಭಟನಾಕಾರರು ಇದೇ ಸಂದರ್ಭದಲ್ಲಿ ಆರೋಪಿಸಿದರು. ಆ ರೀತಿಯಲ್ಲಿ ಯುವಕ ಮಂಡಲ ಇರಬಹುದು ಅಥವಾ ಯಾವುದೇ ಜಾತಿ ಇರಬಹುದು ಅಥವಾ ಯಾವುದೇ ಮತಗಳು ಇರಬಹುದು, ಇದು ಎಲ್ಲವನ್ನು ಕೂಡ ಬಿಟ್ಟು ಒಂದು ಸಾಮರಸ್ಯದಿಂದ ಇರುವಂತಹ ಒಂದು ಯುವಕ ಮಂಡಲ ಮತ್ತು ಅನೇಕ ರೀತಿಯ ಕಾರ್ಯಕ್ರಮಗಳ ಮೂಲಕ ಕಾರ್ಯಕ್ರಮವನ್ನ ತಮ್ಮ ಯುವಕ ಮಂಡಲದ ವತಿಯಿಂದ ಮಾಡುವುದರ ಮೂಲಕ ಸಮಾಜದ ಒಂದು ವಿಶ್ವಾಸಕ್ಕೆ ಪಾತ್ರರಾಗಿರುವಂತಹ ಯುವಕ ಮಂಡಲ ಏನಿದೆ, ಈ ಒಂದು ಯುವಕ ಮಂಡಲದ ಬಗ್ಗೆ ಮತ್ತು ಅಂಬೇಡ್ಕರ್ ಒಂದು ಭವನದ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ಆದರೆ ಇವತ್ತು ನಾನು ಕೂಡ ಸಂಬಂಧಪಟ್ಟಂತ ಬೇರೆ ಬೇರೆ ದಾಖಲೆ ಪತ್ರಗಳನ್ನ ನಾನು ಪರಿಶೀಲಿಸಿದ್ದೇನೆ. ಆದರೆ ಸರ್ಕಾರದಿಂದ ನೇರವಾಗಿ ಅಂಬೇಡ್ಕರ್ ಭವನಕ್ಕೆ ಅಂದರೆ ಸರ್ಕಾರದಿಂದ ಅನುದಾನ ಮಂಜೂರಾಗಲಿಲ್ಲ. ಆದರೆ ಒಟ್ಟಾಗಿ ಇವತ್ತು ಬಂದಿರತಕ್ಕಂಥ ಗ್ರಾಮ ಪಂಚಾಯತ್ನ ಸ್ವಲ್ಪ ಅನುದಾನ ಇರಬಹುದು ಅಥವಾ ಜಿಲ್ಲಾ ಪಂಚಾಯತ್ ಬಂದಿರತಕ್ಕಂಥ ಸ್ವಲ್ಪ ಅನುದಾನ ಇರಬಹುದು, ಅದನ್ನ ಒಟ್ಟು ಮತ್ತು ಸಾರ್ವಜನಿಕರ ದೇಣಿಗೆಯನ್ನು ಸಂಗ್ರಹಿಸುವ ಮೂಲಕ ಇರಬಹುದು, ಒಟ್ಟು ಅನುದಾನದಲ್ಲಿ ಒಂದು ಅಂಬೇಡ್ಕರ್ ಪರಾಮರ್ಶೆಯನ್ನು ಮಾಡಬೇಕು. ಯುವಕ ಸಂಘಗಳಿರ್ಬೋದು, ಅಲ್ಲಿರ್ತಕ್ಕಂಥ ಕಾರ್ಯವ್ಯಾಪ್ತಿ ಎಲ್ಲ ಕಾರ್ಯಗಳನ್ನು ನೋಡಿಕೊಂಡು ಕಾರ್ಯವನ್ನು ಮಾಡಬೇಕು. ಇಂಥ ದುರುದ್ದೇಶದಿಂದ ಯಾರೇ ಕಾರ್ಯ ಮಾಡಿದರೂ ಸಮೇತ ಅಂತಹ ಅಧಿಕಾರಿಗಳಿಗೆ ಸೂಕ್ತವಾಗಿರ್ತಕ್ಕಂಥ ಕ್ರಮವನ್ನು ನಾವು ಕೈಗೊಳ್ತೇವೆ. ಅವರ ವಿರುದ್ಧವಾಗಿರ್ತಕ್ಕಂಥ ನಡವಳಿಕೆಗಳಿದ್ರೆ ಆ ವಿರುದ್ಧವಾಗಿರ್ತಕ್ಕಂಥ ನಡವಳಿಕೆಗೆ ಸೂಕ್ತವಾಗಿರ್ತಕ್ಕಂಥ ಉತ್ತರವನ್ನು ಅಧಿಕಾರದ ಇದರಿಂದ ಕೊಡ್ತೇನೆ ಅಂತ ಹೇಳ್ತಾ, ಯಾವುದೇ ಸಂಘಟನೆಗಳು ದುರುದ್ದೇಶಪೂರಿತ ಆಗಿರತಕ್ಕಂಥದ್ದಲ್ಲ. ಇವತ್ತು ಹಲವಾರು ಸಮಸ್ಯೆಗಳು ಇದ್ದಾವೆ. ಆ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡಬೇಕೇ ಹೊರತು ಯಾವುದೋ ಒಂದು ಕಟ್ಟಡದ ಅತಿಕ್ರಮಣಕ್ಕೆ ಹೋರಾಟ ಮಾಡತಕ್ಕಂಥದ್ದು ಸೂಕ್ತ ಅಲ್ಲ. ಪ್ರತಿಭಟನಾಕಾರರನ್ನುದ್ದೇಶಿಸಿ ಮಾತನಾಡಿದ ಸುಳ್ಯ ಶಾಸಕ ಎಸ್ ಅಂಗಾರ, ಯುವಕ ಮಂಡಲವು ಎಲ್ಲಾ ಧರ್ಮಕ್ಕೆ ಸೇರಿದವರನ್ನು ಒಗ್ಗೂಡಿಸಿ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದು, ಇಲ್ಲಿ ಯಾವುದೇ ಜಾತಿಗಳ ಮಧ್ಯೆ ತಾರತಮ್ಯ ಮಾಡಲಾಗುತ್ತಿಲ್ಲ. ಸಾಮರಸ್ಯದ ಕೇಂದ್ರವಾಗಿ ಇದು ನಿರಂತರ ಸಾಮಾಜಿಕ ಕಾರ್ಯಗಳಲ್ಲಿ ಸವಣೂರು ಯುವಕ ಮಂಡಲ ತನ್ನನ್ನು ತೊಡಗಿಸಿಕೊಂಡಿದೆ ಎಂದವರು ಇದೇ ಸಂದರ್ಭದಲ್ಲಿ ಹೇಳಿದರು. ಸಂಸದ ನಳಿನ್ ಕುಮಾರ್ ಕಟೀಲ್ ಮಾತನಾಡಿ, ಯುವಕ ಮಂಡಲದ ಮನವಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರಲಾಗುವುದು, ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಾಗುವುದೆಂದವರು ಭರವಸೆ ನೀಡಿದರು.